1,20,000 ರೂಪಾಯಿ ಟೂ ವೀಲರ್ ಬಜೆಟ್ಗಿಂತ ಕಮ್ಮಿ ರೇಟಿಗೆ ಕೊಡ್ತೀನಿ ಬರ್ಲಿ ನಾವು. ಇದೂ ಅಷ್ಟೇ ಟೂ ವೀಲರ್ ರೇಟ್ ಅಲ್ಲಿ 7 ಸೀಟರ್ ಗಾಡಿ ಕೊಡ್ತೀನಿ ಸರ್. 160 ಬಂದ್ರೆ ಕೊಟ್ಬಿಡ್ತೀನಿ ಸರ್. 10 ಮಾಡಲ್ K10 ಆಲ್ಟೋ ಅಲ್ಲ, ಆಲ್ಟೋ K10 ಸರ್. 2,35,000 ರೂಪಾಯಿ ಕೊಡ್ತೀನಿ. ಇನ್ನೂ ತನಕ ಈ ಸ್ಟೆಪ್ನಿ ಸಹ ಲೂಸ್ ಆಗಿಲ್ಲ, ಯೂಸೇ ಆಗಿಲ್ಲ, ಯೂಸ್ಲೆಸ್ ಆಗಿದೆ. 1,55,000 ಆಗ್ಬೋದಾ? ಮಾಡನ್ ಬಿಡಿ ಸರ್. 1,50,000 ಮಾಡನ್ ಕೊಡಿ. ಯಾವ ರೇಟ್? 2,35,000 ರೂಪಾಯಿಗೆ 2012 ಮಾಡಲು ಬ್ರಿಯೋ ಕೊಡ್ತೀನಿ. ನೆಗೋಷಿಯಬಲ್ ಮಾಡೋಣ ಸರ್. ಹೋಗಿ 4 ಲಕ್ಷ ತನಕ ಕೊಡ್ತೀನಿ ಹೋಗಿ ಸರ್. 4 ಲಕ್ಷ ಒಂದೇ ಸತಿ 30,000 ರೂಪಾಯಿ ನಿಮ್ ಕಡೆ ಚಾನಲ್ ಕಡೆಯಿಂದ 30,000 ರೂಪಾಯಿ ಬಿಟ್ಕೊಡ್ತೀನಿ ಹೋಗಿ. ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಬರೀ 85,000 ಕೊಡ್ತೀನಿ. 1,55,000 ರೂಪಾಯಿ ಕೊಡ್ತೀನಿ ಸರ್. 1,55,000ಗೆ ಆಲ್ಟೋ K10 ಆಗ್ಲಿ ನಿಮಗೆ ಸ್ಯಾಂಟ್ರೋ ಆಗ್ಲಿ ಆ ಬಜೆಟ್ ಅಲ್ಲಿ ಬರಲ್ಲ. ಇದನ್ನು ಅಷ್ಟೇ ನಿಮಗೆ ಕಮ್ಮಿ, ತುಂಬಾ ಕಮ್ಮಿ ಅಂದ್ರೆ 10 ಮಾಡಲು ಕೇಳಿಸ್ಕೊಳ್ಳೋಕ್ಕೂ ಸಹ ಸಿಗ್ಬಾರ್ದು, ಆ ರೇಟ್ ಅಲ್ಲಿ ಕೊಡ್ತೀನಿ ಸರ್. ಇದನ್ನು ಸರ್ ಎಲ್ಲರೂ ಹೆಂಗಂದ್ರೆ ಮತ್ತೊಂದ್ ಸರ್ತಿ ಭಾರತ್ ಕಾರ್ಸ್ ಅಲ್ಲಿ 2 to 3 ಮಂತ್ಸ್ ಆಯ್ತು ವಿಡಿಯೋ ಮಾಡಿ. ಲಾಸ್ಟ್ ಟೈಮು ಅವ್ರ ಹತ್ರನೇ ರೆಸ್ಪಾನ್ಸ್ ಯಾವ ತರ ಇತ್ತು ಕೇಳೋಣ. ಅಂಡ್ ಇವತ್ತು ವಿಡಿಯೋ ಮಾಡಕ್ ಬಂದಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಕಸ್ಟಮರ್ ವಾಕ್ ಇನ್ ಅವರೇ ಬರ್ತಿದ್ದಾರೆ, ಅವರೇ ನೋಡ್ತಿದ್ದಾರೆ ಗಾಡಿಗಳನ್ನ. ಆತರ ಬಿಕಾಸ್ ತುಂಬಾ ಕ್ರೌಡ್ ಇದೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸ್ಯಾಟರ್ಡೆ ಶೂಟ್ ಮಾಡ್ತಿರೋದು. ವಿಡಿಯೋ ಯಾವಾಗ ಬರುತ್ತೆ ನೋಡಿ. ಫಸ್ಟ್ ಆಫ್ ಆಲ್ ಸರ್ ನಾವು ವೆಲ್ಕಮ್ ಮಾಡೋಣ ಸರ್. ವೆಲ್ಕಮ್ ಟು ರಿಟರ್ನ್ ಚಾನಲ್ ಸರ್. ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ವಿಡಿಯೋ ಲಾಸ್ಟ್ ರೆಸ್ಪಾನ್ಸ್ ಹೆಂಗಿತ್ತು ಸರ್? ಹೇಳ್ಕೊಳಂಗಿಲ್ಲ ಸರ್, ಯಾವ ನೀವು ಗೊತ್ತಿಲ್ಲ ಅಂತಲ್ಲ. ಎಲ್ರು ಪ್ರತಿಯೊಬ್ಬರಿಗೂ ನಮ್ಮ ಶೋರೂಮ್ ಬಗ್ಗೆ ಮಾಹಿತಿ ಹೋಗಿದೆ ಆಲ್ರೆಡಿ. ಕಾಲ್ಸ್ ಸಮೇತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು, ಯೂಟ್ಯೂಬ್ ಅಲ್ಲಿ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಭಾರತ್ ಕಾರ್ಸ್ ಅಂತೇಳಿ ಲೊಕೇಶನ್ ತೋರಿಸ್ತಾ ಇದೆ. ಅದು ಗುಡ್ ಕಂಡೀಷನ್ ಆಗಿದೆ. ಆಫೀಸ್ ನಮ್ದು ಪ್ರತಿಯೊಬ್ಬರಿಗೆ ಗೊತ್ತಾಗಿದೆ. ರೆಸ್ಪಾನ್ಸ್ ಭರ್ಜರಿ ಬಂತು ಸರ್. ಭರ್ಜರಿ ಬಂತ. ಅಂದಾಜು ಎಷ್ಟು ಕಾಲ್ಸ್ ಬಂದಿರಬಹುದು ಸರ್? ಕಮ್ಮಿ ಅಂತ ಹೋದ್ರು ಒಂದು 10,000 ಮೇಲೆನೆ ಬಂದಿದೆ ಸರ್. 10,000 ಮೇಲೆ ಬಂದಿದೆ. ಈ ಸರ್ತಿ ಎಷ್ಟು ಗಾಡಿಗಳು ನೋಡಕ್ ಸಿಗುತ್ತೆ ಸರ್? ಸರ್ ಕಮ್ಮಿ ಅಂದ್ರೆ 40 ಗಾಡಿಗಳಿದ್ದಾವೆ. ಎಲ್ಲ 1 ಲಕ್ಷ ಮೇಲ್ಗಡೆ ಗಾಡಿಗಳು, 1 ಲಕ್ಷ ಕೆಳಗಡೆ ಗಾಡಿಗಳು ಏನು ಇರ್ತಾವೋ ಅದೇ ಕಾಲ್ ಮಾಡ್ಕೊಂಡು ಬಂದ್ಬಿಟ್ರೆ ತೋರಿಸ್ತೀವಿ. ಅದೆಲ್ಲ ಯೂಟ್ಯೂಬ್ ಮಾಡಕ್ ಆಗಲ್ಲ. ಅದೆಲ್ಲ ಸಣ್ಣ ಗಾಡಿಗಳು ಎಲ್ಲ ಮಾಡ್ಕೊಂಡು ಇರಕ್ ಆಗಲ್ಲ ಸರ್. 1 ಲಕ್ಷ ಒಳಗಡೆ ಗಾಡಿಗಳು ಬೇಕಂದ್ರೆ ಕಾಲ್ ಮಾಡ್ಕೊಂಡು ಸೀದಾ ಅಡ್ರೆಸ್ ಕೇಳ್ಕೊಂಡು ಬಂದ್ಬಿಡಿ. ನಿಮಗೆ ಯಾವ್ದು ಬೇಕು 1 ಲಕ್ಷ ಒಳಗಡೆ ಒಂದು 10 ಪೀಸ್ ತೋರಿಸ್ತೀನಿ. ಅಡ್ರೆಸ್ ಹೇಳಿ ಸರ್. ಸರ್ ಈ ಕಡೆ ಬಂದ್ರೆ ನಾಗರಬಾವಿ, ಈ ಕಡೆ ಬಂದ್ರೆ ನ್ಯಾನಹಳ್ಳಿ ಮಧ್ಯಭಾಗದಲ್ಲಿ ಇದೆ. ನಿಮಗೆ ಲೊಕೇಶನ್ ಅಲ್ಲೂ ಅಪ್ಡೇಟ್ ಇದೆ, ಗೂಗಲ್ ನಲ್ಲೂ ಅಪ್ಡೇಟ್ ಇದೆ, ಬರೋಕ್ಕೂ ಸೌಲಭ್ಯ ಇದೆ. ನ್ಯಾನಹಳ್ಳಿ ಸಿಗ್ನಲ್ ಇಂದ 200 ಮೀಟರ್ ವಾಕಿಲಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ಸರ್. ಸರ್ ಅಂಡ್ ಕೆಳಗಡೆ ಲೊಕೇಶನ್ ಹಾಕಿರ್ತೀನಿ. ಅವ್ರಿಗೆ ಹಾಯ್ ಅಂತ ಕಳಿಸಿದ್ರು ಬರುತ್ತೆ. ಲೊಕೇಶನ್ ಕ್ಲಿಕ್ ಮಾಡಿದ್ರು ಇಲ್ಲೇ ಬರ್ತೀರಾ. ಅಂಡ್ ಡೌನ್ ಪೇಮೆಂಟ್ ಹೋದ್ರೆ ಒಂದು 50,000 ತಗೊಂಡ್ಬಂದ್ರೆ ಗಾಡಿ ಸಿಗುತ್ತೆ. ಖಂಡಿತ ಪ್ರತಿ ಸಲ ಹೇಳಿದೀನಿ, ಈ ಸತಿನೂ ಕೊಡ್ತೀನಿ. ಬರೇ ಅವ್ರ ಸಿವಿಲ್ ಸ್ಕೋರ್ ಚೆನ್ನಾಗಿದ್ದಿ, ಅವ್ರು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ಅಥವಾ ಸ್ವಂತ ಮನೆ ಆಗಿದ್ರೆ 50,000 ರೂಪಾಯಿ ತಗೊಂಡ್ಬಂದ್ಲಿ ಗಾಡಿ ಕೊಡೋ ಜವಾಬ್ದಾರಿ ನಂದು. ಡಿಲೇ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಖಂಡಿತ ಸರ್. ಫಸ್ಟ್ ಗಾಡಿ ಹೋಗೋದಾದ್ರೆ ಯೂತ್ ಇಂದ ಸ್ಟಾರ್ಟ್ ಮಾಡೋಣ. ಅಂಡ್ ಕಾಲೇಜ್ ಹುಡುಗರಿಗೆ ಮಿಶಿಬಿಶಿ ಲ್ಯಾನ್ಸರ್ ಆಗಿದೆ. ಗಾಡಿ ಮಾತ್ರ ಮಾಡಿಫೈಡ್ ಗಾಡಿ ಅಂತ ಹೇಳ್ಬೋದಲ್ವಾ ಸರ್? ಮಾಡಿಫೈ ಗಾಡಿ, ಮ್ಯಾಕ್ ವೀಲ್, ಔಟ್ಡೋರ್ ರೈಲಿಂಗ್ ಆಗ್ಲಿ, ಸೀಟ್ ಕವರ್ ಆಗ್ಲಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಕಾಲೇಜ್ ಸ್ಟೂಡೆಂಟ್ಗಳಿಗೆ 1 ಲಕ್ಷ 1.5 ಲಕ್ಷ ಕೊಟ್ಟು ಬೈಕ್ ತಗೊಳಕ್ಕಿಂತ ಒಳ್ಳೆ ಗಾಡಿ ಆ ಬಜೆಟ್ ಅಲ್ಲಿ ಇದೆ ಸರ್ ಇದು. ಓಕೆ, ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ಒಂದ್ ಕಾಲದಲ್ಲಿ ಮಿಶಿಬಿಶಿ ತುಂಬಾ ಜನ ಕೇಳ್ತಾರೆ ಲ್ಯಾನ್ಸರ್. ಇವಾಗೂ ರನ್ನಿಂಗ್ ಅಲ್ಲಿ ಇರೋದು ಗಾಡಿ ಸರ್ ಇದು. ಮೈಲೇಜ್ ಏನ್ ಬರುತ್ತೆ ಸರ್ ಇದು? ಸರ್ 18-20+ ಬರುತ್ತೆ ಇದು. 18+ ಬರುತ್ತೆ. ಖಂಡಿತ. ಓನರ್ ಸೆಕೆಂಡ್ ಓನರ್ ಆಗಿದೆ. ಓಡಿರೋದು ಅದೆಲ್ಲ ನೋಡಿ ಸರ್. ಓಡಿರೋದೆಲ್ಲ ಬಿಟ್ಬಿಡಿ. ಗಾಡಿ ಕಂಡೀಷನ್ ಹೆಂಗಿದೆ ಅಂದ್ರೆ ಓಡಿರೋದ್ ಬಗ್ಗೆ ಕೇಳೋದೇ ಬೇಕಾಗಿಲ್ಲ, ಆ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಇದು ಪ್ರೈಸ್ 120 ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಮುಂದೆ ಬರ್ಲಿ. 1,20,000 ರೂಪಾಯಿ ಟೂ ವೀಲರ್ ಬಜೆಟ್ಗಿಂತ ಕಮ್ಮಿ ರೇಟಿಗೆ ಕೊಡ್ತೀನಿ ಬರ್ಲಿ. 1,20,000ಕ್ಕೆ ನಿಮ್ಗೆ ಮಿಶಿಬಿಶಿ ಲ್ಯಾನ್ಸರ್ ವಿತ್ ಮ್ಯಾಗ್ ವೀಲ್ ವಿತ್ ಮಾಡಿಫೈಡ್ ಲೈಟ್ ಎಲ್ಲ ಹಾಕಿದ್ದಾರೆ. 1,20,000ಕ್ಕೆ ಯಾರು ಕಾಲೇಜ್ ಸ್ಟೂಡೆಂಟ್ ನೋಡ್ತಿರೋದ ಅದಕ್ಕಿಂತ ನೆಗೋಷಿಯಬಲ್ ಆಗುತ್ತೆ. ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಬಂದವ್ರು ಖುಷಿ ಆಗ್ಬೇಕು, ಆ ರೇಟ್ ಕೊಟ್ಟು ಕಳಿಸ್ತೀನಿ ಗಾಡಿ. ಇದು ಬೇಡ ಸರ್. ಉತ್ತರ ಕರ್ನಾಟಕದವರು 7 ಸೀಟರ್ ನೋಡೋರಿಗೆ ಇದೇ ಪ್ರೈಸ್ ಅಲ್ಲಿ ಕೊಡ್ತಿದ್ದೀನಿ ಅಂತ ಸ್ಕಾರ್ಪಿಯೋ ಒಂದು ಇರೋದು ಸರ್. ಹೇಳಿ ಸರ್. ಇದು 2003 ಮಾಡಲು, ಮ್ಯಾಕ್ ವೀಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಇದೂ ಅಷ್ಟೇ ಟೂ ವೀಲರ್ ರೇಟ್ ಅಲ್ಲಿ 7 ಸೀಟರ್ ಗಾಡಿ ಕೊಡ್ತೀನಿ. 1,20,000 ಕೊಡ್ತೀನಿ ಗಾಡಿ. 1,20,000ಕ್ಕೆ. ಓಡಿರೋದು ಅದು ಹೇಳ್ತೇನೆ ಸರ್. ಓಡಿರೋದ್ ಬಗ್ಗೆ ಚಿಂತೆ ಬಿಡಿ ನೀವು. ಗಾಡಿ ಟೇಸ್ಟ್, ಔಟ್ರ್ ಬಾಡಿ ಲೈನಿಂಗ್ ಆಗ್ಲಿ, ಮ್ಯಾಕ್ ವೀಲ್ ಆಗ್ಲಿ, ಇದು ಸಬ್ ಆಂಪ್ ಸಹ ಇದೆ ಕೊಡ್ತೀನಿ. ಅದನ್ನ ಸಮೇತ ಕೊಡ್ತೀನಿ. 1,20,000ಕ್ಕೆ ಸ್ಕಾರ್ಪಿಯೋ ಸಿಗ್ತಿರೋದು. ರೆಡ್ ಕಲರ್, ಮೇಲ್ಗಡೆ ಕ್ಯಾರಿಯರ್ ಹಾಕಿದ್ದಾರೆ. ನಿಮ್ಗೆ ಟೈರ್ ಕಂಡೀಷನ್ ತೋರಿಸ್ತೀನಿ. ಮ್ಯಾಗ್ ವೀಲ್ ಬರೋದಿಲ್ಲ, ಹಿಂದ್ಗಡೆ ಬ್ರಾಡ್ ಟೈರ್ ಬರುತ್ತೆ ನಿಮ್ಗೆ. ಇಂಟೀರಿಯರ್ ಹೋಗೋದಾದ್ರೆ ನಿಮ್ಗೆ ನೋಡಬಹುದು ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್, ಆಂಡ್ರಾಯ್ಡ್ ಹಾಕಿದ್ದಾರೆ. ಅಂಡ್ ವೆಲ್ ಮೇಂಟೈನ್ ಇಂಟೀರಿಯರ್. 1,20,000ಕ್ಕೆ ಸ್ಕಾರ್ಪಿಯೋ ಯಾರು ಕೊಡ್ತಾರೆ? ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಗಾಡಿ. ಮತ್ತೆ ಈ ಸ್ಯಾಂಟ್ರೋ ಪ್ರೈಸ್ ಏನ್ ಹೇಳಿ ಸರ್ ಫಸ್ಟ್ ಆಫ್ ಆಲ್? ಸರ್ ಇದು 125 ಕೊಡ್ತೀನಿ. 2005 ಮಾಡಲು, FC ರನ್ನಿಂಗ್ ಇದೆ, ಸೆಕೆಂಡ್ ಓನರ್ ಆಗಿದೆ. 2005 ಮಾಡಲು ಸರ್. 125. ಜಿಂಗ್ ಅಲ್ವಾ ಇದು? ಹೌದು, ಜಿಂಗ್ ಆಗಿರುತ್ತೆ. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ. ಓಡಿರೋದು ಬಂದ್ ಮಾತಾಡಿ. ಅಂಡ್ FC ರನ್ನಿಂಗ್ ಆಗಿದೆಯಲ್ಲ ಸರ್? FC ರನ್ನಿಂಗ್ ಇದೆ. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ. 100%. 1,25,000. ಹೌದು. ಓನರು
ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ, 1,25,000 ಪ್ರೈಸ್ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್, ಖಂಡಿತ ಮಾಡ್ಕೊಡೋಣ. ಓಕೆ, ನೆಕ್ಸ್ಟ್ ಗಾಡಿ. ಹಾಗೆ ಇದೆಲ್ಲ ಗಾಡಿ ತೋರಿಸಿದ್ರೆ ವೆಂಟೋ ಒಂದಿದೆ ವೋಲ್ಸ್ ವ್ಯಾಗನ್ ಅಲ್ಲಿ, ಸಖತ್ತಾಗಿರೋ ಗಾಡಿ. ಅಂಡ್ ಹಿಂದ್ಗಡೆ ಇದು ಡಿಕ್ಕಿ ಸ್ಪೇಸ್ ಜಾಸ್ತಿ ಬರುತ್ತೆ. ಪೋಲೋ ನೋಡೋರಿಗೆ, ಅದು ಯೂತ್ಗೆ, ಇದು ಪ್ರೊಫೆಷನಲ್ ಲುಕ್ ಅವರಿಗೆ ವೆಂಟೋ ಒಂದಿರೋದು. ಸರ್ ಪ್ರೈಸ್ ಏನ್ ಹೇಳ್ತಿದ್ರಾ? ಸರ್ ಪ್ರೈಸ್ ಬಂದಿದ್ದು 5,10,000 ಹೇಳ್ತಾ ಇದ್ದೀನಿ. ಮಾಡಲ್ ಸರ್ 13 ಮಾಡಲು ಸೆಕೆಂಡ್ ಓನರ್, ಸಾರಿ 14 ಮಾಡಲು ಸೆಕೆಂಡ್ ಓನರ್, ಮ್ಯಾಗ್ವಿಲ್ ಎಲ್ಲ ಇದೆ ಸರ್. ಮ್ಯಾಗ್ವಿಲ್ ಬರುತ್ತೆ. ಹೈಲೈನ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಹೈಲೈನ್ ಅಂತಂದ್ರೆ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಆಫ್ಟರ್ ಮಾರ್ಕೆಟ್ ಏನೋ ಹಾಕಿಲ್ಲ ಸರ್? ಕಂಪ್ನಿ ಏನ್ ಕಂಪ್ನಿಯಿಂದ ಇದೆ, ಶೋರೂಮ್ ಟೆಸ್ಟ್ ಅಲ್ಲೇ ಇದೆ ಗಾಡಿ. ಓಕೆ, ಪ್ರೈಸ್ ಮತ್ತೊಂದ್ ಸರ್ತಿ 5,10,000 ಹೇಳ್ತೀನಿ. ಕಸ್ಟಮರ್ ಬರ್ಲಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ 10,000 ರೂಪಾಯಿ ಕಮ್ಮಿ ಕೊಡ್ತೀನಿ. ಬಂಪರ್ ಆಫರ್ ನಮ್ ಕಡೆಯಿಂದ ಖಂಡಿತ ಕೊಡ. ನೆಕ್ಸ್ಟ್ ಗಾಡಿ ಇರೋದು ಸರ್ ಯಾವ್ದು? ಸರ್ ಇದು ಆಲ್ಟೋ K10 2010 ಮಾಡಲು, ಸೆಕೆಂಡ್ ಓನರ್, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಗಾಡಿ ಚೆನ್ನಾಗಿದೆ. LXi ವೇರಿಯಂಟ್ ಆಗಿರುತ್ತೆ. ಇಂಟೀರಿಯರ್ ನಿಮ್ಗೆ ತೋರಿಸ್ತಿದೀನಿ ಯಾವ ತರ ಬರುತ್ತೆ ಅಂತ. ಇಂಟೀರಿಯರ್ ಚೆನ್ನಾಗಿದೆ, ಎಲ್ಲಿಂದಾನೆ ತೋರಿಸ್ಬಿಡ್ತೀನಿ. ಲೆದರ್ ಎಲ್ಲ ಚೆನ್ನಾಗಿದೆ. ಅಂಡ್ ಮೈಲೇಜ್ ಗೆ ಒಂದು ಆರಾಮಾಗಿ ಒಂದು 18 ಬರುತ್ತಲ್ಲ ಸರ್? 18 ರಿಂದ 20 ಬರುತ್ತೆ ಖಂಡಿತ. ಓಕೆ, ಪ್ರೈಸ್ ಏನ್ ಹೇಳ್ತಿದ್ರ ಸರ್? 160 ಬಂದ್ರೆ ಕೊಟ್ಬಿಡ್ತೀನಿ ಸರ್. 10 ಮಾಡಲ್ K10, ಆಲ್ಟೋ ಅಲ್ಲ, ಆಲ್ಟೋ K10 ಸರ್. ಆಲ್ಟೋ K10. ಓಕೆ, 1,60,000. ಹೌದು, 1,50,000 ಆಗಬಹುದಾ? ಆಗತ್ತೆ, ಬನ್ನಿ ಸರ್ ಕರ್ಲಿ. ಹಾಗೆ ನ್ಯಾನೋ ನೋಡೋರಿಗೆ ಒಂದು ಗಾಡಿ ಇರೋದು, ಇವಾಗ ಬಂದಿದೆ ಸರ್ ಗಾಡಿ ಇದು? ಸರ್ ಈಗ ಜಸ್ಟ್ ಬಂದಿದೆ. 2 ವೀಲರ್ ರೇಟಿಗಿಂತ ಕಮ್ಮಿ ರೇಟ್ ಅಲ್ಲಿ 4 ಜನ ಕೂತ್ಕೊಂಡು ಹೋಗೋದು ಕಾರ್ ಇದು. ನ್ಯಾನೋ ವಿತ್ AC ಗಾಡಿ. ಓಕೆ, ಇದು ಟ್ವಿಸ್ಟ್ ಬರೋದಿಲ್ಲ, ನಾರ್ಮಲ್? ಅದಕ್ಕೆ ನಾರ್ಮಲ್ ಬರುತ್ತೆ ಸರ್. ಓಡಿರೋದು ಅಪ್ರಾಕ್ಸ್ ಎಷ್ಟಾಗಿರುತ್ತೆ ಸರ್? 170,000 ಓಡಿರುತ್ತೆ. ಸಿಂಗಲ್ ಓನರಾ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿರೋದು. ಮಾಡಲ್ 2009 ಮಾಡಲು, ಸೆಕೆಂಡ್ ಓನರ್, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಬರೀ 85,000 ಕೊಡ್ತೀನಿ. 85,000? 2 ವೀಲರ್ಗಿಂತನೂ ಕಮ್ಮಿ ಬೆಲೆ ಕೊಡ್ತೀನಿ. 85,000 ಕೊಡ್ತೀನಿ. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಮತ್ತೊಂದು ಆಲ್ಟೋ LXi ವೇರಿಯಂಟ್. ಸರ್ ಆಲ್ಟೋ LXi 2010 ಮಾಡಲು, ಸೆಕೆಂಡ್ ಓನರ್ ಗಾಡಿ ಇದು. ಇದನ್ನು ಅಷ್ಟೇ ನಿಮಗೆ ಕಮ್ಮಿ, ತುಂಬಾ ಕಮ್ಮಿ ಅಂದ್ರೆ 10 ಮಾಡಲು ಕೇಳಿಸ್ಕೊಳಕ್ಕೂ ಸಹ ಸಿಗ್ಬಾರ್ದು, ಆ ರೇಟಲ್ಲಿ ಕೊಡ್ತೀನಿ ಸರ್. ಇದನ್ನು ಹೇಳಿ ಹಂಗಂದ್ರೆ 1,40,000ಗೆ 2010 ಮಾಡಲು ಕೊಡ್ತೀನಿ ಆಲ್ಟೋ. 1,40,000ಕ್ಕೆ 2010 ಮಾಡಲು ಆಲ್ಟೋ ಸಿಕ್ತಿರೋದು. ಅದು ಓಡಿರೋದು ಅಪ್ರಾಕ್ಸ್ ಎಷ್ಟಾಗಿರುತ್ತೆ ಸರ್? 70,000 80,000 ಅಷ್ಟಿರತ್ತೆ. ಅದೆಲ್ಲ ಗಾಡಿ ಟೇಸ್ಟ್ ಎಲ್ಲ ಕ್ಲಿಯರ್ ಇದೆ? 100%. ಓಕೆ, ಹಾಗೆ ಆ ನ್ಯಾನೋ ತೋರಿಸಿದ್ವಿ, ಅದು ಬಂಪರ್ ಪ್ರೈಸ್ ಅಲ್ಲಿ ಕೊಟ್ರಿ ಸರ್. ಈ ನ್ಯಾನೋ ಪ್ರೈಸ್ ಹೇಳೋಕ್ಕಿಂತ ಮುಂಚೆ ಡೀಟೇಲ್ ಹೇಳಿ ಸರ್. ಸರ್ 2015 ಮಾಡಲಿದ್ದು, ಸೆಕೆಂಡ್ ಓನರ್ ಆಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಇದಕ್ಕೆ ಫ್ಯಾಬ್ರಿಕ್ ಬರುತ್ತೆ ನಿಮ್ಗೆ, ಲೆದರ್ ಬರೋದಿಲ್ಲ. ನೋಡಬಹುದು ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಸರ್ ಅಪ್ರಾಕ್ಸ್ ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ 80,000 ರನ್ ಆಗಿದೆ. 80,000? ಹೌದು. ಆ ಪ್ರೈಸ್ ಬಂಪರ್ ಕೊಟ್ರಿ ಸರ್, ಈ ಪ್ರೈಸ್ ಬಂಪರ್ ಕೊಡ್ತೀರಾ ಹೆಂಗೆ? ಖಂಡಿತ ಕೊಡೋಣ ಸರ್. 1,65,000 ಕೊಡ್ತೀನಿ ಸರ್. 15 ಮಾಡಲು 1,65,000. 15 ಮಾಡಲ್ ಗಾಡಿ ಸರ್ ಇದು. 1,65,000 ಗೆ ನ್ಯಾನೋ ಸಿಗ್ತಿದೆ. ಅದು ಬೇಕಂದ್ರೆ 85,000 ಸಿಗ್ತಿದೆ. ಎರಡು ಗಾಡಿ ಆಪ್ಷನ್ ನಿಮಗ್ ಬಿಟ್ಟಿದ್ದು. ಬಂದ್ ಮಾತಾಡಿ ನೋಡ್ಕೊಳ್ಳಿ. ಕಲರ್ ಕಾಂಬಿನೇಷನ್ ಅಲ್ಲಿ 2 ಕಲರ್ ಅಲ್ಲಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ ಸರ್? ಸರ್ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಗಾಡಿಗಳಿರೋದು ಯಾವ ಗಾಡಿ ಸರ್? ಸರ್ ಚವರ್ಲೆಟ್ ಬೀಟು, 2 LT ಟಾಪ್ ಎಂಡ್ ಗಾಡಿಗಳು. ಒಂದು ರೆಡ್, ಒಂದು ಬ್ಲಾಕ್. ಡೀಸೆಲ್ ವೇರಿಯಂಟ್. ಒಂದು ಡೀಸೆಲ್, ಒಂದು ಪೆಟ್ರೋಲ್. ಯಾವ್ದು ಬೇಕಾದ್ರೂ ಕಸ್ಟಮರ್ ತಗೋಬಹುದು. 2 ಇದೆ. ಚೌದಾಸ್ ದಿವಸ್ 2 ಗಾಡಿ ಇದೆ. ಪೆಟ್ರೋಲ್ ಇದೆ, ಡೀಸೆಲ್ ಇದೆ, 2 ಇದೆ. ಇದ್ರ ಡೀಟೇಲ್ ಹೇಳಿ ಸರ್ ಇದ್ರದ್ದು. ಸರ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಶೋರೂಮ್ ರೆಕಾರ್ಡೆಡ್ ಗಾಡಿ ಇದು. ಸಿಂಗಲ್ ಓನರ್ ವೆಹಿಕಲ್ ಇದು. LT ಟಾಪ್ ಎಂಡ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್, ಮ್ಯಾಗ್ವಿಲ್ ಎಲ್ಲ ಶೋರೂಮ್ ರೆಕಾರ್ಡೆಡ್ ಗಾಡಿ ಇದು. ಓಕೆ, ಪ್ರೈಸ್ ಸರ್ ಇದ್ರ ಪ್ರೈಸ್ ಬಂದು ನಿಮಗೆ ಬರೀ 2,35,000 ರೂಪಾಯಿ ಕೊಡ್ತೀನಿ. ಇನ್ನೂ ತನಕ ಈ ಸ್ಟೆಪ್ನಿ ಸಹ ಲೂಸ್ ಆಗಿಲ್ಲ, ಯೂಸೇ ಆಗಿಲ್ಲ, ಯೂಸ್ಲೆಸ್ ಆಗಿದೆ. ಸ್ಟೆಪ್ನಿ ಯೂಸೇ ಆಗಿಲ್ಲ. ಆ ಕಂಡೀಷನ್ ಅಲ್ಲಿ ನೆಗೋಷಿಯಬಲ್ ಆಗುತ್ತಾ? ಖಂಡಿತ ಕೊಡೋಣ ಸರ್. ಓಕೆ, ಬನ್ನಿ ಸರ್. ರೆಡ್ ಕಲರ್ ನೋಡೋರಿಗೆ ಇದು ಪೆಟ್ರೋಲ್ ಡೀಸೆಲ್? ಸರ್ ಇದು ಬ್ಲಾಕ್ ಬಂದು ಡೀಸೆಲ್ ವೆಹಿಕಲ್, ರೆಡ್ ಬಂದು ಪೆಟ್ರೋಲ್. ಎಸ್ ಸರ್, ಹೇಳಿ ಸರ್. ಇದು ಸಿಂಗಲ್ ಓನರಾ? ಸರ್ ಇದು ಸಿಂಗಲ್ ಓನರ್, 2010 ಮಾಡಲು. ಓಕೆ, ಇದು ಅಷ್ಟೇ ನಿಮಗೆ 2,20,000 ಕೊಡ್ತೀನಿ. 2,20,000. ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್, 10 ಮಾಡಲು, LT ಟಾಪ್ ಎಂಡ್ ಗಾಡಿ, ವೈಫರ್ ಎಲ್ಲ ತರ ಬರುತ್ತೆ ಇದಕ್ಕೆ. ಓಕೆ, ಪ್ರೈಸ್ ನೆಗೋಷಿಯಬಲ್ ಅಂತ ಆಗುತ್ತೆ? ಖಂಡಿತ ಕೊಡ್ತೀನಿ. ಓಕೆ, ಹಾಗೆ ಹೋಂಡಾ ಬ್ರ್ಯಾಂಡ್ ಅಲ್ಲಿ ನೋಡೋರಿಗೆ ಬ್ರಿಯೋ ಒಂದು ಚಿಕ್ಕ ಗಾಡಿ ಅಂಡ್ ಪಾರ್ಕಿಂಗ್ ಸ್ಪೇಸ್ ತುಂಬಾ ಕಮ್ಮಿ ಹಿಡಿಯುತ್ತೆ ಸರ್ ಈ ಗಾಡಿ. ಹೌದು, ಖಂಡಿತ ಕಮ್ಮಿನೂ ಇರುತ್ತೆ, ಗಾಡಿ ಲುಕ್ನೆಸ್ ಇರುತ್ತೆ, ಚೆನ್ನಾಗೂ ಇರುತ್ತೆ. ಅಫಿಷಿಯಲ್ ಚಾಯ್ಸ್ ಇದು. ಹೌದು. ಅಂಡ್ ಇದು ಏನ್ ಬರುತ್ತೆ ಸರ್ ಮೈಲೇಜ್? ಸರ್ ಇದು ಅಷ್ಟೇ 18-20. ಹೋಂಡಾ ಮಾರುತಿ ಎಲ್ಲ 18-20 ಪ್ಲಸ್. ಓಕೆ, ಮಾಡಲ್ ಸರ್ 12 ಮಾಡಲು, 3rd ಓನರ್. ಇದು ಅಷ್ಟೇ ಮಾರ್ಕೆಟ್ ಅಲ್ಲಿ ಹುಡುಕರು ಸಿಗ್ಬಾರ್ದು, ಆ ರೇಟಿಗೆ ಕೊಡ್ತೀನಿ ಸರ್. ಯಾವ ರೇಟ್? 2,35,000 ರೂಪಾಯಿಗೆ 2012 ಮಾಡಲು ಬ್ರಿಯೋ ಕೊಡ್ತೀನಿ ಸರ್. ಹಾಗೆ ಎಕೋ ಸ್ಪೋರ್ಟ್ಸ್ ನೋಡೋರಿಗೆ ಫುಲ್ಲಿ ಟಾಪ್ ಎಂಡ್ ಗಾಡಿ ಅಂತ ಹೇಳ್ಬೋದು. ಇದು ಟೈಟಾನಿಯಂ ಅಲ್ವಾ? ಫುಲ್ ಟಾಪ್ ಎಂಡ್ ಗಾಡಿ. 14 ಮಾಡಲ್ ಗಾಡಿ ಇದು. 14 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ ನೋಡ್ಕೊಳ್ಳಿ, ಗಾಡಿ ಚೆನ್ನಾಗಿದೆ ನೋಡಿ. ಗಾಡಿ ನೋಡಬಹುದು. ಟೈಟಾನಿಯಂ
ಓಕೆ ಟಾಪ್ ಎಂಡ್ ವರ್ಷನ್. ಮ್ಯಾಗ್ವಿಲ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಮಾರ್ವಿನ್ ಕುಶನ್ಸ್, ಮಾರ್ವಿನ್ ಲೆದರ್ಸ್ ಬೇರೆ ಹಾಕಿದ್ದಾರೆ. ಅಂಡ್ ಓಡಿರೋದು ಸರ್ ಇದು ಸರ್ ಬರೀ 88,000 ರಿಬೀನ್ ಆಗಿದೆ ಸರ್. 88,000 ಓಡಿ. ಹೌದು. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಬಂದು 5,35,000 ರೂಪಾಯಿ ಸರ್. ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ನೆಗೋಷಿಯೇಟ್ 100% ನಿಮ್ ಕಡೆ, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ನೆಗೋಷಿಯೇಟ್ ಮಾಡ್ಕೊಡ್ತಾರೆ. ಹೋಂಡೈ ವರ್ನಾ ಇದು. ಓಕೆ, ಹೊಂಡೈ ವರ್ನಾ ವಿತ್ ವರ್ನಾ ಡಾಕ್ಟರ್ ಯೂಸ್ಡ್ ವೆಹಿಕಲ್ ಆಗಿರುತ್ತೆ. ಹೌದು, ಬಟನ್ ಸ್ಟಾರ್ಟ್, ಮ್ಯಾಕ್ವಿಲ್ ಎಲ್ಲ ಇದೆ ನೋಡಿ. ಓಕೆ, ನೋಡ್ಬೋದು ನಿಮಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹಾಗೆ ನಿಮಗೆ ಇಂಟೀರಿಯರ್ ಹೋಗೋದಾದ್ರೆ ಚೆನ್ನಾಗಿದೆ ಇಂಟೀರಿಯರ್ ವಿತ್ ಡಾಕ್ಟರ್ ಯೂಸ್ಡ್. ಯಾರು ಹುಡುಕ್ತಿರೋರಿಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಇದೆಯಾ ಸರ್ ಇದಕ್ಕೆ? ಹಾ ಸರ್, ಏರ್ ಬ್ಯಾಗ್ ಇದೆ, ಬಟನ್ ಸ್ಟಾರ್ಟ್, ಟಾಪ್ ಎಂಡ್ ಸ್ಟಾರ್ಟ್. ಹೌದು ಹೌದು. ಅಂಡ್ ಓಡಿರೋದು ಎಷ್ಟು ಅಂತ ಹೇಳಿದ್ರೆ 70 ರೆಕಾರ್ಡೆಡ್. ಹೌದು, ಶೋರೂಮ್ ರೆಕಾರ್ಡ್ 70,000 ರಿಬನ್ ಆಗಿದೆ. ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ. ಪ್ರೈಸ್ ಸರ್ ಇದ್ರ ಪ್ರೈಸ್ ಬಂದು 4,85,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಇದನ್ನು 4,85,000 ನೆಗೋಷಿಯೇಬಲ್. ಡೌನ್ ಪೇಮೆಂಟ್ ಎಷ್ಟಾಗ್ಬೋದು ಸರ್ ಇದಕ್ಕೆ? 1 ಲಕ್ಷ ಕೊಟ್ಟು ಡೌನ್ ಪೇಮೆಂಟ್ ಸರ್. ನಿಮ್ ಸಿವಿಲ್ ಸ್ಕೋರ್ ಎಲ್ಲ ಅಥವಾ ಸ್ವಂತ ಮನೆ ಅಥವಾ ಏನೇ ಇದ್ರು 1 ಲಕ್ಷ ಒಳಗಡೆ ಅನ್ನೋ ಆದ್ರೂ ಗಾಡಿ ಡೆಲಿವರಿ ಕೊಡೋ ಜವಾಬ್ದಾರಿ ನಮ್ದು. ಎಸ್ ಸರ್. ನೆಕ್ಸ್ಟ್ ಗಾಡಿ ಮತ್ತೊಂದಿರೋದು ಸರ್. ಸರ್ ಅಸೆಂಟ್ ಇದು 2006 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ನಿಮಗೆ ನೋಡಕ್ ಸಿಗತ್ತೆ 5 ಓನರ್ 6 ಓನರ್ ಅಸೆಂಟ್ಗಳು, 5 ಓನರ್ 4 ಓನರ್ 8 ಓನರ್ ಸಿಂಗಲ್ ಓನರ್ ವೆಹಿಕಲ್. ಕ್ಲಾಸ್ ಕಂಡೀಷನ್, ಕುಶನ್ ಆಗ್ಲಿ, ಇಂಟೀರಿಯರ್ ಆಗ್ಲಿ, ಬಾಡಿ ಲೈನ್ ಆಗ್ಲಿ, ಪೈಂಟಲ್ ಆಗ್ಲಿ, ಯಾವುದೇ ರೀತಿ ಒಂದು ಕೂಡ ಸ್ಕ್ರಾಚಸ್ ಇಲ್ಲ ಗಾಡಿಯಲ್ಲಿ. ಓ, ಇಂಟೀರಿಯರ್ ಆಫ್ಟರ್ ಮಾರ್ಕೆಟ್ ಇವಾಗ ಹಾಕಿದ್ದಾರೆ. ಹೌದು ಸರ್, ಹೌದು ಸರ್. ನೋಡಬಹುದು ಇಂಟೀರಿಯರ್ ಯಾವ ತರ ಇದೆ. ಸಿಂಗಲ್ ಓನರ್ ಗಾಡಿ ಸಿಗೋದು ರೇರು ಅದರಲ್ಲೂ. ಅಂಡ್ ಒಳಗಡೆ ನೋಡಬಹುದು ಚೆನ್ನಾಗಿದೆ ಗಾಡಿ. ತಗೊಂಡ್ರೆ ಏನು ಖರ್ಚಿಲ್ಲ. ಪ್ರೈಸ್ ಏನ್ ಹೇಳ್ತಿದ್ದೀರಾ ಸರ್? ಬರೇ 1,65,000 ಕೊಡ್ತೀನಿ ಸರ್. 1,55,000 ರೂಪಾಯಿಗೆ ಸಿಂಗಲ್ ಓನರ್ ಕ್ಲಾಸ್ ಕಂಡೀಷನ್ ಗಾಡಿ. 1,55,000 ಆಗ್ಬೋದಾ? ಮಾಡನ್ ಬಿಡಿ ಸರ್. 1,50,000 ಮಾಡನ್ ಕೊಡಿ ಸರ್. 2011 ಮಾಡಲು i10 ಇದು. ಕ್ಯಾಪಾ ಇಂಜಿನ್. ಕ್ಯಾಪಾ ಅಂದ್ರೆ ಮೈಲೇಜ್ ಗಾಡಿ ಅಂತ ಅರ್ಥ. ಹೌದು ಹೌದು, ಗುಡ್ ಇಂಜಿನ್, ಒಳ್ಳೆ ಇಂಜಿನ್, ಮೈಲೇಜ್ ಇಂಜಿನ್ ಅಂತ ಅದಕ್ಕೆ ಕ್ಯಾಪಾ ಇಂಜಿನ್ ಅಂತೀವಿ. ಮತ್ತೆ ಟೈಪ್ 2 ಗಾಡಿ ಇದು. 2011 ಮಾಡಲು ಬರೀ 2,65,000 ರೂಪಾಯಿ ಕೊಡ್ತೀನಿ ಸರ್. 2,50,000 ಮಾಡಿ ಸರ್. ಸರ್ ಅಷ್ಟ ಆಗಲ್ಲ, ಬರ್ಲಿ ಕಸ್ಟಮರ್, ಹೆಚ್ಚು ಕಮ್ಮಿ ಕೊಡೋಣ ಅಂತೆ. ನಿಮ್ ಕಡೆಯಿಂದ ಬಂದ್ರೆ ಖಂಡಿತ ಕೊಡೋಣ. ಹೋಗಿ ಹೈಲೈನ್ ಪೋಲೋ ಸರ್, 10 ಮಾಡಲು ಹೈಲೈನ್ ಪೋಲೋ, ಗುಡ್ ಕಂಡೀಷನ್ ನೋಡಿದ್ರೆ ಖುಷಿ ಆಗ್ಬಿಡ್ಬೇಕು. ಆ ಕಂಡೀಷನ್ ಇದೆ ಗಾಡಿ ಇದು. ಹೈಲೈನ್ 10 ಮಾಡಲು. 10 ಮಾಡಲ್ಲ? ಹೌದು. ಓಡಿರೋದು 73,000 ಓಡಿದೆ ಅಷ್ಟೇ. ರೆಕಾರ್ಡೆಡ್ 100%. ಓಕೆ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಹೈಲೈನ್ ಅಂತಂದ್ರೆ ನಿಮ್ಗೆ A to Z ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಕಂಪ್ನಿ ಫಿಟೆಡ್ ಏನಾಗಿದೆಯಲ್ಲ ಅದೇ ಇದೆ. ಆಫ್ಟರ್ ಮಾರ್ಕೆಟ್ ಏನೇನು ಹಾಕಿಲ್ಲ. ಯಾಕಂದ್ರೆ ಕಂಪ್ನಿಯಲ್ಲೇ ಹೈಲೈನೇ ಬರುತ್ತೆ. ಎಲ್ಲ ಇಟ್ಕೊಂಡೇ ಕಂಪ್ನಿಯಿಂದಾನೇ ಬರುತ್ತೆ ಹೈಲೈನ್ ಅಂದ್ಮೇಲೆ. ಮತ್ತೆ ಅದಕ್ಕೆ ಔಟರ್ ಮಾರ್ಕೆಟ್ ಏನಿಗೆ ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗು. ಹೌದು ಹೌದು. ಪ್ರೈಸ್ ಸರ್? ಸರ್ ಪ್ರೈಸ್ ಬಂದು ನಿಮಗೆ 3,20,000 ರೂಪಾಯಿ ಕೊಡ್ತೀನಿ ಸರ್. ಕಮ್ಮಿ ಮಾಡಿ ಸರ್. ಹೇಳ್ತಾ ಇದೀನಿ ಸರ್, ನಿಮ್ ಕಡೆಯಿಂದ ಬಂದ್ರೆ ಖಂಡಿತ ಕೊಡ್ತೀನಿ. ಯಾರು ವಾಪಸ್ ಹೋಗ್ಬಾರ್ದು ಖಾಲಿ ಕೈ, ಎಲ್ಲರೂ ತಗೊಂಡೋಗ್ಬೇಕು. ಆ ರೇಟಿಗೆ ಕೊಡ್ತೀನಿ ಬನ್ನಿ. ಓಕೆ, ಆತರ. ಮತ್ತೊಂದು ರಿಡ್ಜ್ ಇರೋದು ಸರ್. ಸರ್ 2014 ಮಾಡಲು ಸೆಕೆಂಡ್ ಓನರ್ ಆಗಿದೆ. VDI ವೇರಿಯಂಟ್, ಡೀಸೆಲ್ ವೇರಿಯಂಟ್ ಆಗಿದೆ ಇದು. ಓಕೆ, ಡೀಸೆಲ್ ವೇರಿಯಂಟ್. ಹೌದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹಾಗೆ ನಿಮಗೆ ಇಂಟೀರಿಯರ್ ಹೋಗೋದಾದ್ರೆ ಚೆನ್ನಾಗಿ ನೋಡಬಹುದು. ಚೆನ್ನಾಗಿದೆ ಇಂಟೀರಿಯರ್. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಮಿಡ್ ವೇರಿಯಂಟ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬೇರೆ ಹಾಕಿದ್ದಾರೆ. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಬರೀ 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷ ಡೌನ್ ಪೇಮೆಂಟ್. 1 ಲಕ್ಷ ಹೇಳಿದ್ನಲ್ಲ, ಸಿವಿಲ್ ಸ್ಕೋರ್, ಮನೆ ಸ್ವಂತ ಏನಾರ ಯಾವ್ದಾರ ಒಂದಿದ್ರೆ 50,000 ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೀನಿ. ಹೋಗಿ. ಎಸ್ ಸರ್. ಸ್ಯಾಂಟ್ರೋ ಒಂದು ತೋರಿಸಿದ್ರೆ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ. ಮತ್ತೊಂದು ಸ್ಯಾಂಟ್ರೋ ರೆಡ್ ಕಲರ್ ಅಲ್ಲಿ ಇರೋದು K50 ಪಾಸಿಂಗ್ ಸರ್. ಜಿಂಗ್ ಇದು 100% ಜಿಂಗ್ ಸರ್. 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ವಿತ್ LPG ಅಪ್ರೂವಲ್ ಶೋರೂಮ್ ಇಂದಾನೆ. ವಿತ್ LPG ಗಾಡಿ. ಹೌದೌದು. ಓಕೆ. ಪ್ರೈಸ್ ಏನ್ ಹೇಳ್ತಿದ್ರ? ಪ್ರೈಸ್ ಹೇಳೋಕ್ಕಿಂತ ಮುಂಚೆ ಓಡಿರೋದು ಹೇಳಿ ಸರ್. ಸರ್ ಬರೀ 75,000 ಓಡಿದೆ. LPG ಅಪ್ರೂವಲ್ ಇದೆ ಶೋರೂಮ್ ಇಂದ. ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಬರೀ 1,65,000 ರೂಪಾಯಿಗೆ ಕೊಡ್ತೀನಿ ಸರ್. ಇದು 1,65,000 ನಿಮ್ಗೆ ವಿತ್ LPG ಗಾಡಿ, 2-in-1 ಗಾಡಿ ಅಂತ ಹೇಳ್ಬೋದು. LPG ಫಿಟ್ಟಿಂಗ್ ಮಾಡಕ್ಕೆ 40,000 ರೂಪಾಯಿ ಖರ್ಚು ಬರುತ್ತೆ. ಆ ಖರ್ಚು ಲೆಸ್ ಮಾಡಿದ್ರೆ 1,25,000 ರೂಪಾಯಿ ಗಾಡಿ ಲೆಕ್ಕ ಆಗತ್ತೆ ಸರ್. ಇನ್ನೇನ್ ಬೇಕು ಸರ್ ಗಾಡಿ? ಈ ಗಾಡಿ ತಗೊಂಡು ಓಡಿಸಿದ್ರೆ ಮತ್ತೆ ರೀಸೇಲ್ ಮಾಡಿದ್ರೆ ಮತ್ತೆ ಬೆಸ್ಟ್ ವ್ಯಾಲ್ಯೂ ಹೋಗುತ್ತೆ ಸರ್. ಇದು ಖಂಡಿತ ಸರ್. ಆ ತರ ಇದೆ. ಸ್ಯಾಂಟ್ರೋಗಳು ಸಿಗೋದು ಸಿಗುತ್ತೆ, ಬಟ್ 2-in-1 ಸಿಗೋದು ತುಂಬಾ ರೇರ್ ಅಂತ ಹೇಳ್ತೀನಲ್ಲ. 40,000 ರೂಪಾಯಿ LPG ಲೆಸ್ ಮಾಡಿದ್ರು 1,25,000 ರೂಪಾಯಿಗೆ 10 ಮಾಡಲು ಸಿಂಗಲ್ ಓನರ್ ಗಾಡಿ ಯಾವನ್ ಕೊಡ್ತಾನೆ ಸರ್? ಸರ್ 2012, 13 ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. 2012, 13 ಮಾಡಲು. ಓಡಿರೋದು ಸರ್ 70,000 ಓಡಿದೆ ಸರ್. 70,000. ಟೈರ್ ಕಂಡೀಷನ್ ನೋಡಬಹುದು ನಿಮ್ಗೆ. ಯಾವ್ದು ಸರ್ ವೇರಿಯಂಟ್? ಪೆಟ್ರೋಲ್ LXi. ಓಕೆ, ನೋಡಬಹುದು ಇಂಟೀರಿಯರ್ ನಿಮ್ಗೆ. ಸಿಂಗಲ್ ಓನರ್ ಗಾಡಿ. ಓಡಿರೋದು ಹೇಳಿದೀರಾ. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್ ಇದು? ಸರ್ ಬರೀ 2,10,000 ಸರ್. 2 ಲಕ್ಷ ಮಾಡೋಣ ಸರ್.
2 ಲಕ್ಷ ಫಿಕ್ಸ್ ಮಾಡೋಣ ಸರ್. ಓಕೆ, ಹಾಗೆ ನೆಕ್ಸ್ಟ್ ಫೋರ್ಡ್ ಫೀಗೋ ಸರ್, ಡೀಸೆಲ್ ಫೀಗೋ 10 ಮಾಡಲ್ ಇದು, ಡೀಸೆಲ್ ವೇರಿಯಂಟ್ ಇದು, ಸೆಕೆಂಡ್ ಓನರ್ ಆಗಿದೆ, FC ರನ್ನಿಂಗ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಓಕೆ, ಓಡಿರೋದು ಸರ್ ಇದು ಅಷ್ಟೇ, ಎಲ್ಲ 1 ಲಕ್ಷ ಒಳಗಡೆನೆ. ಮಾಡಲ್ ಗಾಡಿ ಎಲ್ಲ 1 ಲಕ್ಷ ಒಳಗಡೆ ಓಡಿರ್ತವೆ. ಅದು ಓಡಿರೋದು ನೋಡ್ಬೇಡಿ, ಗಾಡಿ ಕಂಡೀಷನ್ ನೋಡಿ, ಗಾಡಿ ಕ್ಲಾಸ್ ಬಾಡಿ ಲೈನಿಂಗ್ ಆಗ್ಲಿ, ಇಂಜಿನ್ ಆಗ್ಲಿ, ಅದನ್ನ ನೋಡಿ ಸರ್. ಪ್ರೈಸ್ ಸರ್ ಸರ್ ಬರೇ 1,85,000 ಕೊಡ್ತೀನಿ ಸರ್. ಇದು 1,70,000 ಆಗ್ಬೋದಾ ಸರ್? ಸರ್ ಅಷ್ಟಾಗಲ್ಲ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ, ಬರ್ಲಿ ಕಸ್ಟಮರ್. ಬರ್ಲಿ, ಮಾತಾಡಿ, ಗಾಡಿ ನೋಡಿ, ಅದಾದ್ರೆ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಆಗುತ್ತೆ ಸರ್. ವ್ಯಾಗನರ್ ನೋಡೋರಿಗೆ ಒಂದ್ ಗಾಡಿ ಇರೋದು LXi ಸರ್ ಇದು? ಹಾ, LXi ಇದು ಸಹ ಅಷ್ಟೇ, LPG ಅಪ್ರೂವಲ್ ಶೋರೂಮ್ ಇಂದಾನೆ ಇದೆ ಸರ್. 2011 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್. ಓಕೆ, ಅಂಡ್ ನೋಡಬಹುದು ಟೈರ್ ಕಂಡೀಷನ್ ನಿಮ್ಗೆ ತೋರಿಸ್ತೀನಿ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸೋದಾದ್ರೆ ಯಾವ ತರ ಬರುತ್ತೆ ನೋಡಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ. ಅಂಡ್ ಆಫ್ಟರ್ ಮಾರ್ಕೆಟ್ ಏನು ಹಾಕಿಲ್ಲ, ಇದು ಅಪ್ರೂವಲ್ ಆಗಿರೋದು 2-in-1 ಗಾಡಿ ವಿತ್ LPG. ಮೈಲೇಜ್ ಏನ್ ಬರುತ್ತೆ ಸರ್ ವಿತ್ LPG ಗೆ? ಸರ್ ಬರುತ್ತೆ 25 ಬರುತ್ತೆ. 25 ಬರುತ್ತಾ? ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಬರೀ 2.5 ಲಕ್ಷ ಸರ್. 2,50,000. 2,50,000 ಕೊಡ್ತೀನಿ. 2,50,000 ಗೆ ನಿಮ್ಗೆ 2-in-1 ಗಾಡಿ ಸಿಗ್ತದೆ. ನೆಕ್ಸ್ಟ್ ಮತ್ತೊಂದು ರೆಡ್ ಕಲರ್ ಸರ್, ಸ್ವಿಫ್ಟ್ ಸರ್. ಇದು ಬಂದಿ 2007 ಮಾಡಲು, ಸೆಕೆಂಡ್ ಓನರ್ ಗಾಡಿ ಇದು. ಮ್ಯಾಕ್ ವೀಲ್ ಎಲ್ಲ ಫಿಟ್ಟಿಂಗ್, ಔಟರ್ ಮ್ಯಾಕ್ ವೀಲ್ ಇದೆ ಸರ್. ಯಾವ ವೇರಿಯಂಟ್ ಸರ್ ಇದು? ಡೀಸೆಲ್ ವೇರಿಯಂಟ್. ಡೀಸೆಲ್ ವಿಡಿಯೋ ಆಗಿರುತ್ತೆ ನೋಡಬಹುದು. ನಂಬರ್ ತೋರಿಸ್ತೀನಿ ನಿಮ್ಗೆ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸೋದಾದ್ರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್ ಏನೂ ಹಾಕಿಲ್ಲ. ಅಂಡ್ ಲೆದರ್ ಸ್ವಲ್ಪ ನೀವು ಹಾಕೋಬೇಕಾಗುತ್ತೆ, ಖರ್ಚು ಒಂದು 2,000-3,000 ಖರ್ಚು ಇರುತ್ತೆ ಲೆದರ್ಗೆ. ಸರ್ ಪ್ರೈಸ್ ಏನ್ ಹೇಳ್ತಿದ್ರ ಇದಕ್ಕೆ? ಸರ್ ಔಟರ್ ಮಾರ್ಕೆಟ್ ಮ್ಯಾಕ್ ವೀಲ್ ಎಲ್ಲ ಫಿಟ್ಟಿಂಗ್ ಆಗಿದೆ. VDI ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, ಎಲ್ರಿಗೂ ಕೇಳೋದ್ ಗಾಡಿ ಇದು ಸರ್. ಬರೀ 2,10,000 ಕೊಡ್ತೀನಿ ಸರ್. 2 ಲಕ್ಷ ಆಗ್ಬೋದಾ ಸರ್? ಮಾಡೋಣ ಸರ್, ಖಂಡಿತ. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಸ್ಯಾಂಟ್ರೋ ಇರೋದು ಸರ್. ಸರ್ ಎಲ್ಲರೂ ಹುಡುಕ್ತಾ ಇರ್ತಾರೆ, ಕಮ್ಮಿ ಬಜೆಟ್ ಅಲ್ಲಿ ನಮಗೆ ಆಟೋಮೆಟಿಕ್ ಗಾಡಿ ಬೇಕು, ಕಮ್ಮಿ ಬಜೆಟ್ ಅಲ್ಲಿ ಆಟೋಮೆಟಿಕ್ ಗಾಡಿ ಬೇಕಂತೇಳಿ. ಸ್ಯಾಂಟ್ರೋ 2007 ಮಾಡಲ್ ಸರ್ ಇದು. ಓಕೆ, ಆಟೋಮೆಟಿಕ್. ಓಕೆ, ನೋಡಬಹುದು ಟೈರ್ ಕಂಡೀಷನ್ ನಿಮ್ಗೆ ತೋರಿಸ್ತೀನಿ. ಆಟೋಮೆಟಿಕ್, ಸಿಟಿಲಿ ಲೇಡೀಸ್ಗೆ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಮತ್ತೆ ಮ್ಯಾಕ್ ವೀಲ್ ಸಹ ಇದೆ ಸರ್. ಮ್ಯಾಗ್ ವೀಲ್ ಇದೆ, ಹೌದು. ನಿಮ್ಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಇಂಟೀರಿಯರ್. ಅಂಡ್ ಸ್ಯಾಂಟ್ರೋದಲ್ಲಿ ಆಟೋಮೆಟಿಕ್ ಸಿಗೋದು ಸ್ವಲ್ಪ ರೇರು, ಬಟ್ ಪ್ರೈಸಿಂಗ್ ಅಲ್ಲಿ ಸಿಗೋದು ಪ್ರೈಸ್ ಅಂದ್ರೆ ಪ್ರೈಸ್ ಹೊಸ ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಹಾಕೊಡ್ತೀನಿ. ಬರೇ 1,50,000 ಕೊಡಿ ಸರ್. ಸಾಕು, 1,50,000ಕ್ಕೆ ಫ್ರೆಶ್ FC ಹಾಕೊಡ್ತೀನಿ ಸರ್. ಸರ್ ಇದು 2006 ಮಾಡಲು, ಸೆಕೆಂಡ್ ಓನರ್, FC ರನ್ನಿಂಗ್, ಬ್ಯಾಕ್ ವೈಫರ್, ಗಾಡಿ ಕುಶನ್ ಆಗ್ಲಿ ಯಾವ್ದೇ ಆಗ್ಲಿ ಎಲ್ಲ ಓಕೆ ಸರ್. ಗ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಓಕೆ, ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ. ರೇರ್ ಸೈಡ್ ನಿಮ್ಗೆ ತೋರಿಸ್ತಿರೋದು. ಓಡಿರೋದು ಸರ್ ಇದು? ಸರ್ 70 ಓಡಿದೆ. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಬರೇ 1,35,000 ಕೊಡ್ತೀನಿ ಸರ್. 1,35,000 ಕೊಡ್ತೀನಿ. ಎಸ್ ಸರ್. ಆಸ್ತಾ ಇರೋದು, ಆಸ್ತಾ i20 ಆಸ್ತಾನ ಇದು? i20 ಆಸ್ಟಾ ಟಾಪ್ ಎಂಡ್ ಬಟನ್ ಸ್ಟಾರ್ಟ್, 2014 ಮಾಡಲು, ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ, ಟೈರ್ ಕಂಡೀಷನ್ ನೋಡಬಹುದು. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ನಿಮ್ಗೆ. ಇಂಟೀರಿಯರ್ ತೋರಿಸ್ತಿದೀನಿ ಯಾವ ತರ ಬರುತ್ತೆ. ಬಟನ್ ಸ್ಟಾರ್ಟ್ ಆಗಿರೋದ್ರಿಂದ ಫುಲ್ಲಿ ಟಾಪ್ ಎಂಡ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್. ಓಡಿರೋದು ಸರ್ ಇದು? ಸರ್ ಇದು ಅಷ್ಟೇ, ಒಂದು 60,000 ರೇಟಿಂಗ್ ಆಯ್ತು ಸರ್. 60,000 ಓಡಿರೋ. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಬರೀ 4,30,000 ರೂಪಾಯಿ ಹೇಳ್ತಾ ಇದೀನಿ ಸರ್. ನೆಗೋಷಿಯಬಲ್ ಮಾಡೋಣ ಸರ್. ಹೋಗಿ 4 ಲಕ್ಷ ತಗೊಂಡು ಕೊಡ್ತೀನಿ ಹೋಗಿ ಸರ್. 4 ಲಕ್ಷ ಒಂದೇ ಸತಿ 30,000 ರೂಪಾಯಿ ನಿಮ್ ಕಡೆ ಚಾನಲ್ ಕಡೆಯಿಂದ 30,000 ರೂಪಾಯಿ ಬಿಟ್ಕೊಡ್ತೀನಿ ಹೋಗಿ ಸರ್. ಸೂಪರ್. ಹಾಗೆ ಮತ್ತೊಂದು ಬನ್ನಿ ಸರ್, ಈ ಕಡೆ ಸ್ವಿಫ್ಟ್ ಇರೋದು ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಅಷ್ಟೇ, VDI 2009 ಮಾಡಲಿ ಇದು. ಇದು ಥರ್ಡ್ ಓನರ್ ಆಗಿದೆ ಸರ್ ಇದು. ಓಕೆ, ಟೈರ್ ಕಂಡೀಷನ್ ನಾವು ತೋರಿಸ್ತೀನಿ. ಟೈರ್ ಕಂಡೀಷನ್ ಯಾವ ತರ ಬರುತ್ತೆ. ಅಂಡ್ VDI ಮಿಡ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಡೀಸೆಲ್ ವೇರಿಯಂಟ್ ಗಾಡಿಗೆ ಒಂದು ಪ್ರೈಸ್ ಸರ್ ಇದು? ಸರ್ ಪ್ರೈಸಿಗಿಂತ ಮುಖ್ಯ ಫಸ್ಟ್ FC ಕೇಳ್ತಾರೆ ಎಲ್ರು FC ಕೇಳ್ತಾರೆ. ಬರೀ 1 ವೀಕಿಂದ FC ಇದೆ, ಒಂದೇ ವೀಕು, 7 ದಿವಸ ಆಗಿದೆ ಅಷ್ಟೇ. ಪ್ರೈಸು ಸರ್ ಬರೀ 2,30,000 ಕೊಡ್ತೀನಿ ಸರ್. 2,30,000ಗೆ 100% ಸರ್. 2,30,000 ವಿತ್ ಫ್ರೆಶ್ FC ಮಾಡ್ಕೊಡ್ತಾರೆ. ಹಾಗೆ ಬ್ಲಾಕ್ ಇದು ಬೇಡವಾ ನಿಮ್ಗೆ? ಬ್ಲಾಕ್ ಕಲರ್ ಒಂದಿರೋದು ಸರ್. ಡೀಸೆಲ್ ಇದು? ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಪೆಟ್ರೋಲ್ ವೇರಿಯಂಟ್ ಇದು, 2006 ಮಾಡಲ್ ಸರ್ ಇದು. ಓಕೆ, ಓಡಿರೋದು ಸರ್? ಓಡಿರೋದು ಹೇಳ್ತೀನಲ್ಲ ಸರ್, ಓಡಿರೋದ್ ಬಗ್ಗೆ ಬಿಡಿ, ಗಾಡಿ ಕ್ಲಾಸ್ ಕಂಡೀಷನ್, ಇಂಜಿನ್, ಬಾಡಿ ಲೈನಿಂಗ್ ಇದು ನೋಡಿ ಸರ್. ಓಕೆ, ನೋಡ್ಬೋದು. ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ ನಿಮ್ಗೆ, ಇಂಟೀರಿಯರ್ ಯಾವ ತರ ಬರುತ್ತಂತ. ಓಕೆ, ಯಾವುದು VXi ಸರ್ ಇದು? ಸರ್ VXi ಪೆಟ್ರೋಲ್ ವೇರಿಯಂಟ್, ಕುಶನ್ ಆಗ್ಲಿ, ಲೆದರ್ ಕುಶನ್ ಎಲ್ಲ ಆಗಿದೆ ಸರ್ ಇದು. ಓಕೆ, ಆಫ್ಟರ್ ಮಾರ್ಕೆಟ್ ಸರ್ ಅದು. ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಸರ್. ಪ್ರೈಸಿಂಗ್ ಸರ್ ಬರೇ 1,55,000 ರೂಪಾಯಿ ಕೊಡ್ತೀನಿ ಸರ್. 1,55,000ಗೆ ಆಲ್ಟೋ, K10 ಆಗ್ಲಿ, ನಿಮಗೆ ಸ್ಯಾಂಟ್ರೋ ಆಗ್ಲಿ, ಆ ಬಜೆಟ್ ಅಲ್ಲಿ ಬರಲ್ಲ. 6 ಮಾಡಲು ನಾನು ಶಿಫ್ಟ್ ಕೊಡ್ತೀನಿ ಪೆಟ್ರೋಲ್. ಸೂಪರ್ ಸರ್. ಹಾಗೆ ನೆಕ್ಸ್ಟ್ ಡಸ್ಟರ್ ಇರೋದು ಸರ್? ಓಕೆ, ಹೇಳಿ. ಇನೋವಾ ಸರ್? ಸರ್ ಇನೋವಾ ಇದು 2012 ಮಾಡಲಿ ಸರ್. 2012 ಮಾಡಲು 1 lakh ಓಡಿದೆ ಗಾಡಿ. ಯಾವ ವೇರಿಯಂಟ್? ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್, ಹೌದು. ಓಕೆ, ಓಡಿರೋದು ಎಷ್ಟು ಅಂತ ಹೇಳಿದ್ರೆ? 1 ಲಕ್ಷ. 1 ಲಕ್ಷ ಓಡಿದೆ. ರೆಕಾರ್ಡ್ ಸಿಗುತ್ತೆ?
ಓಕೆ ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಇದಕ್ಕೆ? ಸರ್ ಬರೀ 6,80,000 ಕೊಡ್ತೀನಿ ಸರ್. 6,80,000ಗೆ 6,80,000ಗೆ ನಿಮ್ಗೆ 12 ಮಾಡಲು 2012 ಮಾಡಲ್. ಹೌದು, ಡೀಸೆಲ್ ವೇರಿಯಂಟ್ ಗಾಡಿ ಇನೋವಾ ಸಿಗ್ತಿರೋದು. ಓನರ್ ಎಷ್ಟು ಅಂತ ಹೇಳಿದ್ರೆ? ಓನರ್ 4th ಆಗಿದೆ ಸರ್. 4th ಆಗಿದೆಯಾ? ಓಕೆ. ಹಾಗೆ ನೆಕ್ಸ್ಟ್ ಮತ್ತೊಂದು ಸರ್ 2014 ಮಾಡಲ್ ಡಸ್ಟರ್ ಇದು. ಓಕೆ. ಸೆಕೆಂಡ್ ಓನರ್ ಆಗಿದೆ, ಥರ್ಡ್ ಓನರ್ ಆಗಿದೆ ಸರ್. 2014 ಮಾಡಲ್ ಥರ್ಡ್ ಓನರ್ ಆಗಿದೆ. ಇದು ಸಹ ಅಷ್ಟೇ ರೈಟ್ ಅಲ್ಲಿ ಕೊಡ್ತೀನಿ ಸರ್. ನಮಗೆ ಕಸ್ಟಮರ್ ಬೇಕು ಸರ್, ರೈಟ್ ಅಲ್ಲ, ಕಸ್ಟಮರ್ ಬೇಕು ನನಗೆ. ನಂದು ಶೋರೂಮಿಗೆ ಬಂದ್ರೆ ಯಾವನು ಖಾಲಿ ಕೈ ಹೋಗ್ಬಾರ್ದು, ಆ ರೇಟಿಗೆ ಕೊಡ್ತೀನಿ ಸರ್. ಸೂಪರ್ ಸರ್. ಅಂಡ್ 110 PS 85 PS ಸರ್? 85 ಸರ್. ಡೀಸೆಲ್? ಹೌದು. ಓಕೆ. 85 PS ಮೈಲೇಜ್ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಬರೀ 4 ಲಕ್ಷ ಕೊಡ್ಲಿ ಸರ್, ಕೊಡ್ತೀನಿ. 4 ಲಕ್ಷ 100% ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಹೇಳಿ ಸರ್? ಸರ್ ಹೇಳಿದ್ನಲ್ಲ, ಬರೀ ಸಿವಿಲ್ ಸ್ಕೋರ್ ಒಂದು ಚೆನ್ನಾಗಿ ಇಟ್ಕೊಂಡು ಸ್ಯಾಲರಿಡ್ ಅಥವಾ ಓನ್ ಹೌಸ್ ಇದ್ರೆ 50,000 ರೂಪಾಯಿ ಇದ್ರೂ ಗಾಡಿ ಕೊಡಕ್ ರೆಡಿ ಇದೀನಿ, ಬನ್ನಿ. ಸೂಪರ್ ಸರ್. ಹಾಗೆ ಈ ಕಲರ್ ಬೇಡ ಸರ್, ಕಲರ್ ಕಾಂಬಿನೇಷನ್ ಹೋಗೋದೆ. ಮತ್ತೊಂದು ಡಸ್ಟರ್ ರೆಡ್ ಕಲರ್ ಅಲ್ಲಿ ಸರ್. ಇದು ದಿಲ್ಲಿ ಪಾಸಿಂಗ್ ಗಾಡಿ, ಇದು 2014 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಟಾಪ್ ಎಂಡ್ ಇದು ವಿತ್ ಮ್ಯಾಗ್ವಿಲ್. ಇದು ಬ್ರಾಡ್ ಟೈರ್ ಬೇರೆ ಹಾಕ್ಸಿದ್ದಾರೆ ಅಂಡ್ ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು. ಹೌದೌದು, ಖಂಡಿತ. 50,000 ರೂಪಾಯಿಂದ 70,000 ರೂಪಾಯಿ ಖರ್ಚು ಮಾಡಿದ್ದಾರೆ ಗಾಡಿ ಕಸ್ಟಮರ್. ಓಕೆ. 110 85 ಸರ್? ಇದು 110. ಇದು 110 PS ಆಗಿರುತ್ತೆ, ಡೀಸೆಲ್. ಹೌದು. ಪ್ರೈಸ್ ಏನ್ ಹೇಳ್ತಿದ್ರ ಸರ್? ಇದು ಬಂದು ನಿಮಗೆ KA ಮಾಡಿಸಿ, KA ಜೊತೆಗೆ 3,90,000 ಕೊಡ್ತೀನಿ. 3,90,000 ವಿತ್ KA ನಂಬರ್ ಜೊತೆ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ XUV 500 500 ಅಂತ ಹೇಳ್ತಾರೆ ಇದಕ್ಕೆ. ಆಕ್ಚುಲಿ ಸರ್ ಓಡಿರೋದು ಎಷ್ಟು ಹೇಳಿ ಸರ್ ಇದಕ್ಕೆ? ಸರ್ 73 ಓಡಿದೆ ಅಷ್ಟೇ. ರೆಕಾರ್ಡೆಡ್ 14 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. W8 ಸರ್. W8 ಗಾಡಿ ಆಗಿರುತ್ತೆ. ನಿಮ್ಗೆ ನೋಡಬಹುದು ಇಂಟೀರಿಯರ್ ನಿಮ್ಗೆ ಚೆನ್ನಾಗಿದೆ. ಇಂಟೀರಿಯರ್ 70,000 ರೆಕಾರ್ಡೆಡ್, ಸಿಂಗಲ್ ಓನರ್ ಗಾಡಿಗೆ ಸಿಂಗಲ್ ಪ್ರೈಸ್ ಸರ್. ಸರ್ ಇದು ಬಂದು ನಿಮಗೆ ಒಂದು 8 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 8 ಲಕ್ಷಕ್ಕೆ ಖಂಡಿತ ಸರ್. ಓಲಾ ಊಬರ್ ಮಾಡೋರಿಗೆ ಒಂದು ಬೆಸ್ಟ್ ಗಾಡಿ ಸ್ವಿಫ್ಟ್ ಡಿಸೈರ್ ಅಲ್ವಾ ಸರ್ ಇದು? ಹೌದು, ಸ್ವಿಫ್ಟ್ ಡಿಸೈರ್ ಸಿಂಗಲ್ ಓನರ್ ಗಾಡಿ. ಇದನ್ನು ಸಹ 17 ಮಾಡಲು. ಇದಕ್ಕೆ ಓಡಿರೋದು ಕೇಳಲೇಬೇಕು ಸರ್, ನಾನು ಹೇಳಲೇಬೇಕು. ನೀವು 1,20,000 ರೂಪಾಯಿ 20,000 ಓಡಿದೆ ರೆಕಾರ್ಡೆಡ್. ಹೌದು. ಓಕೆ. ಅಂಡ್ ಯಾವ ವೇರಿಯಂಟ್ ಸರ್ ಇದು? ಡೀಸೆಲ್ ವೇರಿಯಂಟ್. ಆಮೇಲೆ ಇದು ಬಂದು ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಇದೆ. ಪ್ರೈಸ್ ಏನ್ ಹೇಳ್ತಿದ್ರ ಸರ್? ಬರೀ 3,20,000 ರೂಪಾಯಿ ಕೊಡ್ಲಿ ಕ್ಲೋಸ್ ಮಾಡ್ತೀನಿ ಸರ್. ಓಲಾ ಊಬರ್ ಅವ್ರಿಗೆ ಒಂದು ಬಂಪರ್ ಪ್ರೈಸ್ 3 ಲಕ್ಷ ಆಗುತ್ತಾ? ಕೊಟ್ಬಿಡೋಣ ಸರ್, ಬನ್ನಿ.